ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ರಂಜಿತಾಸ್ ಹೋಮ್ ಮೇಕರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತು ಬಂದು ಸಂಡೇ, ಭೀಮನ ಅಮಾವಾಸ್ಯೆ ಇದೆ. ಹಾಗಾಗಿ ಇವತ್ತಿನ ಬೆಳಗ್ಗೆ ಪೂಜೆಗೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ನಾನು ಆಲ್ರೆಡಿ ಫ್ರೈಡೇ ಎಲ್ಲ ಕ್ಲೀನ್ ಮಾಡಿಕೊಂಡು ಫ್ರೈಡೇ ಪೂಜೆ ಮಾಡಿದ್ದೆ. ಹಾಗಾಗಿ ಇವತ್ತು ಬರೀ ದೇವ್ರ ಸಾಮಾನನ್ನು ತೊಳ್ಕೊಂಡು ಹಾಗೆ ಫೋಟೋ ಮಾತ್ರ ಒರೆಸ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ನಾನು 4:30 ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಇಡೀ ದಿನ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಡೀ ದಿನದ ರೂಟೀನ್, ಇವತ್ತು ಏನು ಕೆಲಸ ಮಾಡ್ತೀನಿ, ಎಲ್ಲಿಗೆ ಹೋಗ್ತೀನಿ, ಏನೆಲ್ಲ ಮಾಡ್ತೀನಿ ಅನ್ನೋದನ್ನು ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನನಗಿನ್ನೂ ಹೆಚ್ಚು ಒಳ್ಳೊಳ್ಳೆ ವೀಡಿಯೋಸ್ ಹಾಕೋಕ್ಕೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ, ಹಾಗೆ ವಿಡಿಯೋ ಇಷ್ಟ ಆಯ್ತು, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೇ ಇರೋ ನೋಡಿ. ವಿಡಿಯೋ ಎಂಡ್ವರೆಗೂ ನೋಡಿದ್ರೆ ನಿಮಗೆ ಐ ಹೋಪ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ಏನೇ ಇದ್ದರೂ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಬನ್ನಿ. ಬೆಳಗ್ಗೆನೇ ನಾನು ಬೇಗ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ, ದೇವ್ರ ಪಾತ್ರೆ ಒಂದು ರಾತ್ರಿನೇ ತೊಳೆದಿಟ್ಟಿದ್ದೆ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಎಲ್ಲ ಒರೆಸಿ ಸ್ನಾನ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು, ಬೆಳಗ್ಗೆ ತುಂಬ ಬೇಗ ಇದ್ದೀನಲ್ಲ, ಕತ್ಲಿತ್ತು ಅಂತ ನಾನು ಆಚೆ ಬರಲಿಲ್ಲ. ಈಗ ಬಂದ್ಬಿಟ್ಟು ಹೊಸ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಆ ಕಡೆ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಷ್ಟೇ ಕ್ಲೀನ್ ಮಾಡ್ಕೊಂಡು ಬಾಗಿಲೆಲ್ಲ ಒರೆಸಿ ರಂಗೋಲಿ ಎಲ್ಲ ಹಾಕ್ಕೋತೀನಿ. ಅದು ರಂಗೋಲಿ ಬಿಡಿಸಿದ್ದು ವಿಡಿಯೋ ಕ್ಲಿಪ್ಪಿಂಗ್ಸು ಮಿಸ್ ಆಗಿಬಿಟ್ಟಿದೆ, ಆಮೇಲೆ ನೋಡಿಕೊಂಡೆ ನಾನು. ಸಿಂಪಲ್ಲು ಫ್ರೀ ಹ್ಯಾಂಡ್ಸ್ ರಂಗೋಲಿ ಇದು, ಅದನ್ನು ಸತ ಬಿಡ್ಕೊಂಡು ಮತ್ತೆ ಇದನ್ನು ಹೊರಗಡೆದೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ನಾನು ದೇವ್ರ ಮನೆಗೆ ಬಂದೆ. ದೇವ್ರ ಮನೆಗೆ ಬಂದು ಸ್ವಲ್ಪ ಕೆಲಸ ಬಿಟ್ಟು ಹೋಗಿದ್ನಲ್ವ, ಹೂವು ಎಲ್ಲ ಮುಡ್ಸೋದು, ಕಳಸ ಜೋಡಿಸೋದು. ಪ್ರತಿ ಅಮಾವಾಸ್ಯೆಗೆ ನಾನು ಕಳಸ ಚೇಂಜ್ ಮಾಡ್ತೀನಿ. ಅಮಾವಾಸ್ಯೆಗೆ ಕಳಸ ಚೇಂಜ್ ಮಾಡಬೇಕಂತೆ, ನನಗೂ ಗೊತ್ತಿಲ್ಲ. ನಮ್ಮ ಮನೆಗೆ ಪೂಜೆ ಮಾಡೋಕ್ಕೆ ಬಂದಿರೋ ಭಟ್ರು ಹೇಳಿದರು, ಪ್ರತಿ ಅಮಾವಾಸ್ಯೆಗೆ ಕಳಸ ಅಕ್ಕಿ ಎಲೆ ಒಂದು ಪ್ರತಿ ವಾರ ಚೇಂಜ್ ಮಾಡ್ತೀನಿ. ಮಾವಿನ ಎಲೆ ಇಡ್ತೀನಿ ನಾನು ಕಳಸಕ್ಕೆ. ಹಾಗೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಇನ್ನು ದೀಪ ಒಂದು ಹಚ್ಚಿಲ್ಲ. ಹಾಗೆ ನೈವೇದ್ಯಕ್ಕೆ ಏನಾರು ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಬಂದೆ. ನೈವೇದ್ಯಕ್ಕೆ ಇನ್ನು ಕಳಸದಿಂದ ತೆಗೆದಿದ್ದು ಅಕ್ಕಿ ಇತ್ತಲ್ವ, ಅದನ್ನೇ ಹಾಕಿ ಅದಕ್ಕೆ ಸ್ವಲ್ಪ ಹೆಸರುಬೇಳೆ ಹಾಕಿ ಒಂದು 4-5 ವಿಷಲ್ ಆಗೋವರೆಗೂ ಕೂಗಿಸ್ಕೊಳ್ಳೋಣ ಅಂತ ಹೆಸರುಬೇಳೆ ಅಕ್ಕಿ ಅಷ್ಟೇ, ಇನ್ನೇನು ನಾನು ಆ್ಯಡ್ ಮಾಡ್ತಾಯಿಲ್ಲ. ಹಾಕ್ಬಿಟ್ಟು ಕೂಗಕ್ಕೆ ಇಟ್ಕೊತಾ ಇದ್ದೀನಿ. ಅದು ವಿಷಲ್ ಆಗಲಿ ಅಷ್ಟೊತ್ತವರೆಗೂ ಇದ್ರ ಮೇಲೆ ನಾನು ಬಟ್ಟೆ ಹಾಕಿಂಗೆ ಹಾಕ್ತಾಯಿದ್ದೀನಿ. ಅಂದರೆ ಹೆಸರುಬೇಳೆ ಅಕ್ಕಿ ನೀರು ಜಾಸ್ತಿ ಹಾಕಿದ್ದೀನಲ್ವ, ವಿಷಲ್ ಮತ್ತೆಲ್ಲ ಕೂಗಿ ಚೆಲ್ಲತ್ತೆ. ಟಿಶ್ಯೂ ಪೇಪರ್ ಬೇಕಿದ್ರೂ ಹಾಕ್ಕೋಬೋದು. ಇದು ತುಂಬ ಇದೆ ಅಲ್ವ, ಸ್ವಲ್ಪ ನೀರು, ಟಿಶ್ಯೂ ಪೇಪರ್ ಸಾಲಲ್ಲ ಇದಕ್ಕೆ, ಅದರಿಂದ ಮತ್ತೆ ಅರ್ದು ಬಂದುಬಿಡುತ್ತೆ. ಅದಕ್ಕೆ ಈ ಥರ ಬಟ್ಟೆ ಇಟ್ಕೊಂಡು ವಿಷಲ್ನ ಹಾಕ್ಸಿದ್ದೀನಿ. ಹಾಗೆ ಸ್ವೀಟ್ ಪೊಂಗಲು, ಖಾರ ಪೊಂಗಲ್ಲು ನೈವೇದ್ಯಕ್ಕೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವೀಟ್ ಪೊಂಗಲಿಗೆ ಈ ಕಡೆ ಒಂದು ಬಾಣಲೆ ಕಾಯಕ್ಕೆ ಇಟ್ಬಿಟ್ಟು ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಹಾಗೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಏನು ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ತುಪ್ಪದಲ್ಲಿ ಹುರ್ಕೊಳ್ಳೋದು ಅಷ್ಟೇ. ಸ್ವಲ್ಪ 1-2-3 ನಿಮಿಷ ಹುರ್ಕೊಂಡಾದಮೇಲೆ ಇದಕ್ಕೆ ನಾನು ಬೇಯಿಸಿರೋಂಥ ಹೆಸರುಬೇಳೆ ಅಕ್ಕಿನ ಡಿವೈಡ್ ಮಾಡ್ಕೊಳ್ತೀನಿ. ಖಾರ ಪೊಂಗಲಿಗೆ ಸ್ವಲ್ಪ, ಸ್ವೀಟ್ ಪೊಂಗಲಿಗೆ ಸ್ವಲ್ಪ ಅಂತ. ಇದರಲ್ಲಿ ಒಂದು ಸ್ವಲ್ಪ ತೆಗೆದು ಸ್ವೀಟ್ ಪೊಂಗಲ್ ಮಾಡ್ಕೊಳ್ಳೋಕ್ಕೆ ಅಂತ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಆ ಕಡೆ ಖಾರ ಪೊಂಗಲಿಗೂ ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ. ಸ್ವೀಟ್ ಪೊಂಗಲಿಗೆ ಇಷ್ಟೇ. ಇದಕ್ಕೆ ನಾನು ಇವಾಗ 1 ಲೋಟ ಇಷ್ಟು 2 ಸ್ಪೂನು ರೈಸು ಬೇಳೆ ಇದು ಕೂಗಿಸಿಟ್ಟಿದ್ನಲ್ಲ ಅದ್ರ ಮಿಕ್ಸ್ಚರ್ಗೆ ಒಂದೇ 1 ಲೋಟ ನಾನು ಇದನ್ನು ಹಾಕ್ತಾಯಿದ್ದೀನಿ, ಸಕ್ಕರೆ. ಮತ್ತು ಒಂದು 1/4 ಲೀಟ್ರಷ್ಟು ಹಾಲು ಬೇಕಾಗುತ್ತೆ. ನಾನು ನೀರಲ್ಲೇ ಮಾಡ್ಬೋದು ಆ್ಯಕ್ಚುಲಿ, ಇದನ್ನು ನಾನು ಮಾಡೋದು ಹಿಂಗೇ ಪೊಂಗಲ್ಲು ಹಾಲು ಹಾಕಿ ಮಾಡಿದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹಾಲು ಹಾಕ್ಬಿಟ್ಟೆ ಮಾಡ್ತೀನಿ. ಸೂಪರಾಗಿರುತ್ತೆ ಟೇಸ್ಟು, ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ತೆಳುಗಿರುತ್ತೆ. ಈಗ ಇದಕ್ಕೆ 1 ಲೋಟ ಸಕ್ಕರೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ ಒಂದು 5 ನಿಮಿಷ ಕುದಿಸ್ಬಿಡ್ತೀನಿ. ಕುದ್ಮೇಲೆ ಇದು ಪೊಂಗಲ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ, ಗಟ್ಟಿ ಆಗುತ್ತೆ. ಇದನ್ನು ಮುಚ್ಚಿಟ್ಬಿಡ್ತೀನಿ ಅಷ್ಟೇ. ಹಾಗೆ ಮತ್ತು ಈ ಕಡೆ ನಾನು ಖಾರ ಪೊಂಗಲಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಕಡೆ ಒಂದು ಬಾಣಲೆ ಬಿಸಿಗಿಟ್ಟು ಅದಕ್ಕೂ 2 ಸ್ಪೂನು ತುಪ್ಪ ಹಾಕ್ಬಿಟ್ಟು ಆಮೇಲೆ ಅದು ಸ್ವಲ್ಪ ಮೆಲ್ಟ್ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕ್ತೀನಿ. ಕರಿಬೇವಿನ ಸೊಪ್ಪು, ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಜಜ್ಜಿಟ್ಕೊಂಡಿರೋಂಥ ಶುಂಠಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಆಮೇಲೆ 1 ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಈರುಳ್ಳಿ, ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊತೀನಿ. ಒಂದು 5 ಮಿನಿಟ್ಸ್ ಅಂತೂ ಬಾಡಬೇಕು. ಹಿಂಗೆ ಮಾಡಿದ್ರೆ ಪೊಂಗಲ್ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ಸೇಮ್ ನಿಮಗೆ ಹೋಟೆಲಲ್ಲಿ ಹೆಂಗೆ ಪೊಂಗಲ್ ಕೊಡ್ತಾರೋ ಅದೇ ಥರ ಇರುತ್ತೆ. ಇದಕ್ಕೆ ಬೇಕಿದ್ರೆ ಮೊಸರು ಬಜ್ಜಿ ಚಟ್ನಿ ಏನು ಬೇಕಿರೋ ಮಾಡ್ಕೊಬೋದು, ಅಷ್ಟು ಚೆನ್ನಾಗಿರುತ್ತೆ.
ಇದಕ್ಕೆ 1 ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ. ಹಾಗೆಯೇ ಮತ್ತು ನಾನಿಲ್ಲಿ 2 ಸ್ಪೂನು 1-1.5 ಸ್ಪೂನಷ್ಟು ನಮ್ಮದು ರೈಸ್ ಎಷ್ಟಿರುತ್ತೋ ಅಷ್ಟು ಮೆಜರ್ಮೆಂಟಿಗೆ ಖಾರಕ್ಕೆ ತಕ್ಕನಂಗೆ ನಾನಿಲ್ಲಿ 1.5 ಸ್ಪೂನ್ ಕಾಳು ಮೆಣಸನ್ನ ಸುಮ್ಮನೆ ಸ್ವಲ್ಪ ಹಿಂಗೆ ಕ್ರಷ್ ಮಾಡ್ಕೊಂಡಿದ್ದೀನಿ. ಕ್ರಷ್ ಮಾಡ್ಕೊಂಡು ಇದಕ್ಕೆ ಹಾಕ್ಬಿಟ್ಟು ಅದನ್ನೊಂದು 2-3 ನಿಮಿಷ ಹುರ್ಕೊತೀನಿ. ಸ್ವಲ್ಪ ಸ್ಮೆಲ್ ಬರೋವರೆಗೂ ಹುರ್ಕೊತೀನಿ. ಅದು ಹುರಿತಿರುವಾಗಲೇ ಸ್ಮೆಲ್ ಅಂತೂ ಸಕ್ಕತ್ತಾಗಿ ಬರ್ತಿತ್ತು. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕಿ ಮತ್ತೆ ಒಂದು ಸ್ವಲ್ಪ ಬಾಡಿಸ್ಕೊತೀನಿ. ಆಮೇಲೆ ಬೇಯಿಸಿಟ್ಟಿರುವಂಥ ಹೆಸರು ಬೇಳೆ, ಅನ್ನ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೊಂಗಲ್ ರೆಡಿ ಮಾಡ್ಕೋತೀನಿ. ಪೊಂಗಲ್ ಮಾತ್ರ ಸ್ವೀಟ್ ಪೊಂಗಲು ಅಷ್ಟೇ ಚೆನ್ನಾಗಿ ಬಂದಿತ್ತು, ಖಾರ ಪೊಂಗಲು ಅಷ್ಟೇ ಚೆನ್ನಾಗಿ ಬಂದಿತ್ತು, ಸಖತ್ತಾಗಿ ಬಂದಿತ್ತು. ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡು ನಾನು ಮತ್ತೆ ಅದನ್ನೆಲ್ಲ ತೊಗೊಂಡು ದೇವರಿಗಿಟ್ಟು ದೇವರಿಗೆ ಧೂಪ ದೀಪ ಎಲ್ಲದನ್ನು ಹಾಕಿ ರೆಡಿ ಮಾಡಿಕೊಂಡೆ. ಹಾಗೆ ತಿಂಡಿ ಎಲ್ಲ ತಿಂದ್ಕೊಂಡು ಮನೇಲಿ ಪಾದ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ದಿಢೀರ್ ನನ್ನ ಹಸ್ಬೆಂಡು ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡ್ರು. ನಮಗೆ ಹಿಂದೆ ಏನೂ ಹೇಳೇ ಇಲ್ಲ, ಎಲ್ಲಿಗೆ ಹೋಗೋಣ ಅಂತ ಏನೂ ಹೇಳೇ ಇರಲಿಲ್ಲ. ದಿಢೀರ್ ಪ್ಲ್ಯಾನ್ ಮಾಡಿಕೊಂಡ್ರು. ಹಾಗೆಯೇ ನನಗೆ ಆದಷ್ಟು ಅವೆಲ್ಲ ನನಗೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ತಿಂಡಿ ಎಲ್ಲ ತಿಂದಿದ್ದೇನೆ, ಹೊರಟ್ಬಿಟ್ವಿ. ಬನ್ನಿ ಎಲ್ಲಿಗೆ ಹೋಗೋಣ, ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಇವತ್ತೊಂದು ಸ್ವಲ್ಪ ಮಳೆ ಕಡಿಮೆ ಇತ್ತು ಶಿವಮೊಗ್ಗದಲ್ಲಿ. ಮಳೆ ಕಡಿಮೆ ಇದ್ದಿದ್ದರಿಂದ ಮಳೆ ಬಂದು ವಾತಾವರಣ ತಣ್ಣಗಿತ್ತಲ್ಲ, ಸಖತ್ತಾಗಿತ್ತು. ವಾತಾವರಣ ಮಾತ್ರ ಸೂಪರಾಗಿತ್ತು. ತಣ್ಣಗೆ ಗಾಳಿ, ವೆದರ್ ಮಾತ್ರ ಮಸ್ತಿತ್ತು ಹೊರಗಡೆ. ಹಾಗೆ ಹೋಗ್ತಾಯಿದ್ವಿ. ಹಾಗೆ ಈ ರೋಡ್ ಸೈಡಿಂದೆಲ್ಲ ನಿಮಗೂ ಇಷ್ಟ ಆಗಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡು ಆ್ಯಡ್ ಮಾಡಿದ್ದೀನಿ. ಸಖತ್ತಾಗಿತ್ತು ವಾತಾವರಣ. ಎಲ್ಲ ಗ್ರೀನರಿ. ನನಗಂತೂ ಈ ಥರ ವಾತಾವರಣ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿತ್ತು. ಹಾಗೆ ಹೋಗ್ತಾ ಎಲ್ಲಿಗೆ ಹೋದ್ವಿ ಅಂದರೆ BRP ಡ್ಯಾಮಿಗೆ ಹೋದ್ವಿ. ಇವತ್ತು ಸಂಡೇ ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು, ತುಂಬಾ ರಶ್ ಇತ್ತು. ಬನ್ನಿ BRP ಡ್ಯಾಮ್ನ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಗ್ರೀನರಿ ಆಗಿದೆ. ಹಳ್ಳಿ ಸೈಡೆಲ್ಲ ಹಳ್ಳಿ ಸೈಡ್ ವಾತಾವರಣದಲ್ಲಿ ಜೀವನ ಮಾಡೋರೆ ಪುಣ್ಯವತರು ಅಂತ ಅಂದ್ಕೊತೀನಿ ನಾನು. ಹಂಗೆ ನೇಚರ್ಸ್ನೆಲ್ಲ ಎಂಜಾಯ್ ಮಾಡ್ಕೊತ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು ಇವತ್ತಿನ ಟ್ರಿಪ್. ಇವತ್ತಿನ ಸಂಡೇ ಡೇ ಅಂತೂ ನಾವು ನಾನು ನನ್ನ ಮಕ್ಕಳು ಫುಲ್ ಎಂಜಾಯ್ ಮಾಡಿದ್ವಿ. ಸಖತ್ತಾಗಿ ಅಂದರೆ ಸಖತ್ತಾಗಿತ್ತು. ಹಾಗೆ ನನ್ನ ಚಿಕ್ಕ ಮಗ ಹಿಂದೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ತಿತ್ತು. ಅದಕ್ಕೆ ತುಂಬ ಇಷ್ಟ. ಕ್ಯಾಮ್ರಾ ನೋಡಿದ ತಕ್ಷಣ ಈ ಥರ ನಖರ ಮಾಡೋದು, ತುಂಬ ತಲೆಹರಟೆ ಮಾಡ್ತಾನೆ ಅವನು. ಸಖತ್ತು ತಲೆಹರಟೆ ನೋಡಿ. ಮಾತು ಅಷ್ಟೇ, ನಾನು ಅದನ್ನು ಅವ್ನು ಮಾತಾಡಿರೋದನ್ನು ಮ್ಯೂಟ್ ಮಾಡಿದ್ದೀನಿ. ಅದು ಗಜಿ ಬಿಜಿ ಮಾತಾಡತ್ತೆ, ಸಿಕ್ಕಾಬಟ್ಟೆ ನಾಟಕ ಮಾಡತ್ತೆ. ನಾವು ಯಾವಾಗಲೂ ಬ್ಯಾಕ್ ಸೀಟೇ, ಅವ್ನು ಹಿಡ್ಕೊಂಡು ಹಿಂದ್ಗಡೆ ನನಗೆ ಕಂಟ್ರೋಲ್ ಮಾಡೋಕ್ಕಲ್ಲ ಅಂತ ನಾವು ಯಾವಾಗಲೂ ಬ್ಯಾಕ್ ಸೀಟಲ್ಲೇ ಕೂತ್ಬಿಡ್ತೀವಿ. ನಮ್ಮ ದೊಡ್ಡ ಮಗ ಮಾತ್ರ ಅವನು ಫ್ರಂಟ್ ಸೀಟಲ್ಲಿ ಕೂರ್ತಾನೆ. ಹಂಗೆ ಹೋಗ್ತಾ ಬಂದ್ವಿ. ಫೈನಲ್ವಿ BRP ರೀಚ್ ಆದ್ವಿ. ನೋಡಿ ಇದು ಗೇಟೆಲ್ಲ ಓಪನ್ ಮಾಡಿಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮಾತ್ರ. ಫುಲ್ಲು ಹತ್ತಿರಕ್ಕೆ ಅಲ್ಲಿವರೆಗೂ ಬಿಡೋಲ್ಲ, ಕಾಲು ಭಾಗ ಗೇಟ್ ಓಪನ್ ಮಾಡಿರೋದಷ್ಟೇ ಇಷ್ಟು ಕಾಣ್ತಾ ಇದೆ. ನಿನ್ನೆ ಸ್ಯಾಟರ್ಡೇವರೆಗೂ ಫುಲ್ಲು ನೀರಿತ್ತಂತೆ. ಅಲ್ಲೊಬ್ರು ಹೇಳಿದ್ರು ನಮಗೆ, ಸ್ಯಾಟರ್ಡೇವರೆಗೂ ಫುಲ್ಲು ನೀರಿತ್ತಂತೆ. ಇವತ್ತು ಸಂಡೇ ನೀರು ಕಡಿಮೆ ಇರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ ಅಂದರು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೀರಂತೂ ಭಾಳ ಫ್ರೆಶ್ ಇತ್ತು. ನಮಗಂತೂ ತುಂಬ ಖುಷಿ ಆಯ್ತು. ನಾವು ತುಂಬ ಎಂಜಾಯ್ ಮಾಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ನೀರು ಹರಿತಾ ಇದೆ ಅಂತ. ಹಾಗೆಯೇ ನಾವು ಇಲ್ಲೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ. ಅಲ್ಲಿ ಮುಂದಕ್ಕೆ ಹೋದ್ವಿ. ಎಲ್ಲ ಕಡೆ ಓಡಾಡಿಕೊಂಡು ಮಳೆ ಇನ್ನೆಲ್ಲ ರೋಡ್ ಮಾತ್ರ ಕೊಚ್ಚಾಗಿತ್ತು. ಅದು ಬಿಟ್ಟರೆ ಸಿಕ್ಕಾಪಟ್ಟೆ ಜನ ಇದ್ದರು ಇವತ್ತು. ನಾನು ಅದನ್ನು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ ಅಷ್ಟೇ. ಸಿಕ್ಕಾಪಟ್ಟೆ ಜನ ಇದ್ದರು. ಅಷ್ಟು ಹತ್ರಕ್ಕೆ ನಮಗೆ ಬಿಡಲ್ಲ ಅಷ್ಟು ಕ್ಲಿಯರಾಗಿ ಕಾಣಿಸೋಕ್ಕೆ. ಇಲ್ಲಿವರೆಗೂ ನಿಂತ್ಕೊಂಡು ಫೋಟೋ ಎಲ್ಲ ತೆಕ್ಕೊತಾ ಇದ್ವಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಜೊತೆಲಿ ನೀವು ಎಂಜಾಯ್ ಮಾಡ್ತಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಎಂಜಾಯ್ ಮಾಡ್ತಾಯಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಾನು ಇಷ್ಟೊಂದು ಕಷ್ಟಪಟ್ಟು ವಿಡಿಯೋ ಮಾಡ್ತೀನಲ್ವಾ, ನಿಮಗೆ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರಾದರೂ BRPಗೆ ಹೋಗಿ ಡ್ಯಾಮ್ ನೋಡೋರಿದ್ದರೆ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರು ಅಂದರೆ ಅವ್ರಿಗೂ ಸಹ ಶೇರ್ ಮಾಡಿ ವಿಡಿಯೋನ. ಆ ಶೇರ್ ಮಾಡೋದ್ರಿಂದ ನನಗೂ ಒಂದು ಪಾಯಿಂಟ್ ಸಿಗುತ್ತೆ, ನಿಮಗೂ ಎಂಜಾಯ್ಮೆಂಟ್ ಸಿಗುತ್ತೆ. ನೀರು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಹರಿತಾ ಇತ್ತು. ಇದು ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇತ್ತು, ಹಾಗಾಗಿ ನಾನು ವಾಯ್ಸ್ನ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಅಷ್ಟೇ. ಸಿಕ್ಕಾಪಟ್ಟೆ ಸೌಂಡ್ ಇತ್ತು. ಹಾಗೆ ನಾವಿಲ್ಲಿ ನೋಡ್ಕೊಂಡು ಮತ್ತೆ ಆ ಕಡೆ ಸೈಡ್ ಬಂದ್ವಿ.
ಎಲ್ಲಿ ನಿಂತರೂ ನಮಗೇನು ಪೂರ್ತಿ ಕಾಣಲ್ಲ. ನಾವು ಆ ಕಡೆ ಹೋದ್ರೂ ನಮಗೆ ಹತ್ತಿರ ಹೋಗೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಫುಲ್ ಹತ್ತಿರ ಬಿಡಲ್ಲ, ಅಲ್ಲೆಲ್ಲ ಗೇಟ್ ಹಾಕ್ಬಿಟ್ಟಿದ್ದಾರೆ. ಓಕೆ ಫ್ರೆಂಡ್ಸ್, ನನ್ನ ಇವತ್ತಿಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ನಾನು ಮನೆಗೆ ಬಂದುಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಅಲ್ಲಿಂದ ಅಲ್ಲೇ ನಾವು ಮತ್ತು ಈ ಕಡೆ ಸೈಡ್ ಬಂದ್ವಿ ನೋಡೋಣ ಅಂತ. ಈ ಕಡೆನೂ ನಮಗೆ ಅಷ್ಟೇ ಆ ಕಡೆ ಎಷ್ಟು ಕಾಣಿಸ್ತಿತ್ತು, ಈ ಕಡೆನೂ ಅಷ್ಟೇ ಕಾಣಿಸ್ತಾ ಇತ್ತು. ಅದನ್ನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ಅಲ್ಲೊಂದು ಸ್ವಲ್ಪ ಜೋಳ ಮಂಡಕ್ಕಿ ಅವೆಲ್ಲ ತಿನ್ಕೊಂಡ್ವಿ. ಹಂಗೆ ಬರ್ತಾ ಆನ್ ದ ವೇ ಉಂಬಳೆಬೈಲು ಅಂತ ಒಂದು ಹಳ್ಳಿ ಸಿಗುತ್ತೆ, ಅಲ್ಲಿ ಒಂದು ಹೋಟ್ಲಿತ್ತು. ಅಲ್ಲಿ ಫಿಶ್ ತೊಗೊಂಡ್ವಿ, ಫಿಶ್ ಐಟಮು ಅದೆಲ್ಲ ತೊಗೊಂಡು ಊಟ ಮುಗಿಸ್ಕೊಂಡು ಮತ್ತು ಬ್ಯಾಕ್ ಟು ಶಿವಮೊಗ್ಗ ಅಂತ ನಾವು ಮನೆ ಕಡೆ ಹೊರಟ್ವಿ. ಇವತ್ತಿನ ದಿವಸ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ. ಫಿಶ್ ಊಟ ಮಾಡಿದ್ವಲ್ಲ, ಅಲ್ಲಿಂದು ಕ್ಲಿಪ್ಪಿಂಗ್ಸ್ ಹಾಕ್ತಾಯಿದ್ದೀನಿ ನೋಡಿ, ತುಂಬ ಚೆನ್ನಾಗಿತ್ತು. ಯಾರಾದರೂ ಆ ಸೈಡ್ ಹೋದರೆ ಅಲ್ಲಿ ತೊಗೊಂಡು ಊಟ ಮಾಡ್ಬೋದು ಫಿಶ್ ಐಟಮ್ನ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾಳೆಯಿಂದ ಮಂಡೆಯಿಂದ ಶ್ರಾವಣ ಅಂತ ನಾವು ತಿನ್ನಂಗಿಲ್ಲ ಅಂತ ಇವತ್ತೇ ಬ್ಯಾಟಿಂಗ್ ಬಾರಿಸ್ತಾ ಇದ್ದೀವಿ. ಐ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ.